ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ. ಇಂದು ನಾವು ಹನುಮಾನ್ ಗಾಯತ್ರಿ ಮಂತ್ರ, ಇದರ ಅರ್ಥ, ವಿವರಗಳು ಹಾಗೂ ಈ ಮಂತ್ರದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಕಷ್ಟದ ಸಮಯದಲ್ಲಿ ಶಾಂತತೆ ಮತ್ತು ನಿರ್ಭಯತೆ ಭಾವನೆಯನ್ನು ಮೂಡಿಸಲು ಹನುಮಾನ್ ಗಾಯತ್ರಿ ಮಂತ್ರವು ಪ್ರಬಲವಾದ ಜಪವಾಗಿದೆ. ಈ ಮಂತ್ರದ ಮೂಲಕ ನಾವು ನಮ್ಮ ಭಾವನೆಗಳು ಮತ್ತು ಭಯವನ್ನು ನಿಯಂತ್ರಿಸಲು ಮತ್ತು ಬದಲಾವಣೆಯಿಂದ ತೊಂದರೆಗಳಾದಾಗ ಆಳವಾದ ಪ್ರಶಾಂತತೆಯನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ. ಮಂತ್ರ: ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ಓ ಅಂಜನಾದೇವಿಯ ಪುತ್ರನೇ ಮತ್ತು ವಾಯುಪುತ್ರನೇ, ನಾನು ನಿಮಗೆ ಶರಣಾಗುತ್ತೇನೆ. ದಯವಿಟ್ಟು ನನ್ನ ಬುದ್ಧಿಯನ್ನು ದೈವಿಕ ಜ್ಞಾನದ ಕಡೆಗೆ ಮಾರ್ಗದರ್ಶನವನ್ನು ಮಾಡಿ. ಓಂ ಆಂಜನೇಯಾಯ ವಿದ್ಮಹೇ ಅಂದರೆ ಅಂಜನಾದೇವಿಯ ಮಗನನ್ನು ನಾನು ತಿಳಿದಿದ್ದೇನೆ. ವಾಯುಪುತ್ರಾಯ ಧೀಮಹಿ, ನಾವು ಗಾಳಿಯ ಮಗನನ್ನು ಧ್ಯಾನಿಸುತ್ತೇವೆ. ತನ್ನೋ ಹನುಮತ್ ಪ್ರಚೋದಯಾತ್, ಭಗವಾನ್ ಹನುಮಂತನು ನಮಗೆ ಜ್ಞಾನವನ್ನು ನೀಡಲಿ. ಈ ಮಂತ್ರದ ವಿವರಗಳು ಹೀಗಿವೆ. ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಪಡೆಯಲು ಬಯಸುವವರಿಗೆ ಹನುಮಾನ್ ಗಾಯತ್ರಿ ಮುಖ್ಯವಾದ ಮಂತ್ರವಾಗಿದೆ. ಈ ಗಾಯತ್ರಿ ಮಂತ್ರವು ಹನುಮಂತನನ್ನು ಅಂಜನಾದೇವಿ ಮತ್ತು ವಾಯುದೇವನ ಪುತ್ರನೆಂದು ಸಂಬೋಧಿಸಲಾಗಿದೆ. ಈ ಮಂತ್ರದ ಪ್ರಯೋಜನಗಳು ಹೀಗಿವೆ. ಹನುಮಾನ್ ಗಾಯತ್ರಿ ಮಂತ್ರವು ಜಪಿಸುವವರ ಮತ್ತು ಕೇಳುಗರ ಮನಸ್ಸಿಗೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತದೆ. ಇಚ್ಛಾಶಕ್ತಿ ಮತ್ತು ಚಿಂತನೆಯ ಸ್ಪಷ್ಟತೆಯನ್ನು ಬಲಪಡಿಸಲು ಇದು ಪ್ರಬಲವಾದ ಮಂತ್ರವಾಗಿದೆ. ಆತಂಕವನ್ನು ಗುಣಪಡಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ದುರ್ಬಲಗೊಳಿಸುವ ಭಯ ಅಥವಾ ಆತಂಕವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕತೆಯನ್ನು ನೀಡುತ್ತದೆ. ಈ ಮಂತ್ರವು ನಮಗೆ ನಕಾರಾತ್ಮಕ ಆಲೋಚನೆಗಳನ್ನು ಮತ್ತು ನಂಬಿಕೆಗಳನ್ನು ತ್ಯಜಿಸಲು ಸಹಾಯ ಮಾಡುತ್ತದೆ. ಪ್ರಯತ್ನಗಳನ್ನು ಪುನರಾರಂಭಿಸುತ್ತದೆ. ಹನುಮಾನ್ ಗಾಯತ್ರಿ ಮಂತ್ರದ ಇತಿಹಾಸವನ್ನು ತಿಳಿಯೋಣ. ಹನುಮಾನ್ ಗಾಯತ್ರಿ ಮಂತ್ರವು ಭಕ್ತಿ, ಧೈರ್ಯ ಮತ್ತು ನಮ್ರತೆಯ ದೈವಿಕ ಸಂಕೇತವಾದ ಭಗವಾನ್ ಹನುಮನ ಆಶೀರ್ವಾದವನ್ನು ಕೋರಲು ಒಂದು ಮಂತ್ರವಾಗಿದೆ. ಈ ಮಂತ್ರದ ಪಠಣವು ಹನುಮಂತನ ಶಕ್ತಿಶಾಲಿ ಶಕ್ತಿ ಮತ್ತು ಗಾಯತ್ರಿ ಮಂತ್ರದ ಸ್ವರೂಪದ ಶಾಂತತೆಯನ್ನು ಒಟ್ಟುಗೂಡಿಸುತ್ತದೆ. ಈ ಮಂತ್ರವು ನಮ್ಮ ನಿಜವಾದ ಸಾಮರ್ಥ್ಯದಿಂದ ನಮ್ಮನ್ನು ಹಿಂದಕ್ಕೆ ಎಳೆಯುವ ಆಂತರಿಕ ನಂಬಿಕೆಗಳು ಮತ್ತು ದೌರ್ಬಲ್ಯಗಳನ್ನು ಸರಾಗಗೊಳಿಸುವ ಮಂತ್ರವಾಗಿದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.